ನಮಸ್ಕಾರ ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇನ್ನೊಂದ್ಸರ್ತಿ ನೆಕ್ಸ್ಟ್ ಕಾರ್ಸ್ಗೆ ಬಂದಿದ್ದೀನಿ. ಗಾಡಿಗಳ ಸ್ಟಾಕ್ ಇನ್ನು ತುಂಬ ಆಗಿದೆ ಆ್ಯಂಡ್ 100+ ವೆಹಿಕಲ್ಗಳು ಗಾಡಿ ಇಲ್ಲಿ ಸಿಗುತ್ತೆ. ಹಾಯ್ ಅಂತ ಕಮೆಂಟ್ ಹಾಕಿ ಯಾವ ವೆಹಿಕಲ್ ಬೇಕು ಎಲ್ಲ ವೆಹಿಕಲ್ಗಳು ಇಲ್ಲಿ ಸಿಗುತ್ತೆ. ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಮ್ಯಾನುವಲ್ ಬೇಕಾ, ಆಟೋಮೆಟಿಕ್ ಬೇಕಾ, ಲೋ ಬಜೆಟಲ್ಲಿ ಬೇಕಾ, ಹೈ ಬಜೆಟಲ್ಲಿ ಬೇಕಾ, ವಿಸಿಟ್ ಆಗಿ ನೆಕ್ಸ್ಟ್ ಕಾರ್ಸ್ಗೆ. ಆ್ಯಂಡ್ ಲೋನ್ ಹೋಗ್ತೀರಾ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ಲೊಕೇಶನ್ ಹೇಳೋದಾದ್ರೆ ನಿಮಗೆ ಅಲ್ಲಿ ನಮ್ಮೂರ ತಿಂಡಿ ಬರುತ್ತೆ, ಅಲ್ಲಿಂದ ಅಂಡರ್ ಪಾಸಿಂದ ಡೈರೆಕ್ಟಾಗಿ ಒಳಗಡೆ ಬಂದರೆ ಇದೇ ರೋಡು. ಆ್ಯಂಡ್ ಇಲ್ಲಿ ನಿಮಗೆ ಅಭಿ ಅಂತ ಕಾಣ್ತಾರೆ. ಅಭಿ ಅವರು ಎಲ್ಲ ಗಾಡಿಗಳ ಡೀಟೇಲ್ ಹೇಳ್ಕೊಡ್ತಾರೆ. ಇವಾಗ ಅವರೇ ಡೀಟೇಲ್ ಹೇಳೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೆಂಗಿದ್ರೆ ಅಭಿ ಅವರೇ? ಸೂಪರ್. ಅಂಡ್ ಎಷ್ಟು ಗಾಡಿಗಳಿರೋದು ಈ ಸರ್ತಿ? ಸರ್ ಒಂದು 120-130 ವೆಹಿಕಲ್ಗಳಿದೆ, ಇನ್ನು ಪ್ರೆಸೆಂಟ್ ಅವೈಲಬಲ್ ಇದೆ. ನಮ್ಮಲ್ಲಿ ಬಂದ್ಬಿಟ್ಟು ಇವಾಗ ಒಂದು 80,000 ಸ್ಟಾರ್ಟಿಂಗ್ ಇದೆ ಸರ್. ಫಸ್ಟ್ ಗಾಡಿನೇ ನಿಮ್ಗೆ ಒಳ್ಳೆ ಹುಡುಗರ್ಗಂತಾನೆ ತೋರಿಸ್ತಾರೆ ಸರ್. ಜೆನ್ನು ಅದರಲ್ಲೂ ಕೂಡ ನಿಮ್ಗೆ AC ಪವರ್ ಚೇಂಜಿಂಗ್ ಇರ್ತಕ್ಕಂಥ ವೆಹಿಕಲ್ ಸರ್. ಫ್ರೆಶ್ FC ಇನ್ಶೂರೆನ್ಸ್ ಆಗಿರ್ತಕ್ಕಂಥ ವೆಹಿಕಲ್ ನಿಮಗೆ 31 ತನಕ FC ಇದೆ. 2005 ಮಾಡಲು ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಸರ್. ಮಾರ್ಕೆಟಲ್ಲಿ 130-140 ಓಡ್ತಾ ಇದೆ ಸರ್. 90,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕ್ವಿಡ್ಡು 2019 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್, ಕೇವಲ 70,000 ಓಡಿರ್ತಕ್ಕಂಥ ವೆಹಿಕಲ್ ನಿಮಗೆ 2,99,000 ಹೇಳ್ತಿರೋದು. ನೆಗೋಷಿಯಬಲ್ ಆಗುತ್ತೆ. ಸಿವಿಲ್ ಚೆನ್ನಾಗಿದ್ರೆ ನಿಮಗೆ 90% ಲೋನ್ ಮಾಡಿಸ್ಕೊಡ್ತೀನಿ. ಆರಕ್ಷ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ಹೋದ್ರೆ ಸರ್ ಇದು ಆಲ್ಟೋ K10 2018 ಮಾಡಲು ಸಿಂಗಲ್ ಓನರು, 3,65,000 ಹೇಳ್ತಾ ಇರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸಿವಿಲ್ ಚೆನ್ನಾಗಿದ್ರೆ ಈ ವೆಹಿಕಲ್ಗೂ ಲೋನ್ ಆಗುತ್ತೆ, ಇದಕ್ಕೂ ಲೋನ್ ಆಗುತ್ತೆ. ನಮ್ಮಲ್ಲಿ ಇರೋದು ಎಲ್ಲದಕ್ಕೂ ನಿಮಗೆ ಸಿವಿಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀನಿ ನಿಮಗೆ. 2011 ಮಾಡಲು ನಿಮ್ಗೆ ಈ ಶೇಪ್ ಬೇಡ ಅಂದರೆ ನಿಮ್ಗೆ ಓಲ್ಡ್ ಶೇಪ್ ಸರ್. ತುಂಬ ಡಿಮ್ಯಾಂಡ್ ಇರ್ತಕ್ಕಂಥ ವೆಹಿಕಲ್ ನಿಮಗೆ. 2011 ಸಿಂಗಲ್ ಓನರ್ ವೆಹಿಕಲ್, ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. 2 ಲಕ್ಷ ಹೇಳ್ತಾ ಇರೋದು, 1,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು ಬೇಡ ಅಂದರೆ ನಿಮಗೆ ಆಟೋಮೆಟಿಕ್ i10 ವಿತ್ ಸನ್ರೂಫ್ ಇರ್ತಕ್ಕಂಥ ಆಸ್ತಾ ವೇರಿಯಂಟ್ ನಿಮಗೆ ಚಿಕ್ಕ ಗಾಡೀಲಿ ಎಲ್ಲೂ ಸಿಗಲ್ಲ ಸರ್ ನಿಮಗೆ ಸನ್ರೂಫ್. ಇದರಲ್ಲಿ ಅವೈಲೇಬಲ್ ಇದೆ. ಅದರಲ್ಲೂ ಕೂಡ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS ಎಲ್ಲ ಫ್ಯೂಚರ್ ಬರ್ತಕ್ಕಂಥ ವೆಹಿಕಲ್ ನಿಮಗೆ ಸರ್. ನಿಮಗೆ 2,99,000 ಹೇಳ್ತಾ ಇರೋದು, 2,85,000 ಇನ್ನು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇವೆ ನನ್ನ ಚಾನಲ್ ಕಡೆಯಿಂದ ಬಂದರೆ 2,75,000 ಚಾನ್ಸ್ ಇದೆಯಾ ಸರ್? 2,70,000ಕ್ಕೆ ಫೈನಲ್ ಟು ಫೈನಲ್ ಡೆಡ್ ಲೈನ್ ಮುಗಿಸ್ಕೊಡ್ತೀನಿ. ಬಾರ್ಗೇನ್ ಇದರಲ್ಲಿ 2,70,000ಗೆ ವಿತ್ ಸನ್ರೂಫ್ ಗಾಡಿ ಸಿಗ್ತಿರೋದು. ಯಾರಾದ್ರೂ ಕಮ್ಮಿ ಪ್ರೈಸ್ ಅದರಲ್ಲೂ ಸರ್ AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಇರ್ತಕ್ಕಂಥ ವೆಹಿಕಲ್ ಚಿಕ್ಕ ಗಾಡಿಲಿ ಎಲ್ಲೂ ಸಿಗಲ್ಲ ನಿಮಗೆ. ಹೌದು, ಅದಕ್ಕೋಸ್ಕರ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ನೋಡಿ. ಅಲ್ಲ, ಸನ್ರೂಫ್ ಇರೋ ಗಾಡಿ ಈ ಪ್ರೈಸಲ್ಲಿ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಬನ್ನಿ ವಿಸಿಟ್ ಆಗಿ. ಒಂದೇ ಆಪ್ಷನ್ ನಿಮಗೆ ಮಾರ್ಕೆಟಲ್ಲಿ ಸಿಗೋದು i10 ಆಸ್ತಾ ಟಾಪ್ ಆ್ಯಂಡ್ ಆಟೋಮೆಟಿಕ್ ವೇರಿಯಂಟು. ಮ್ಯಾನುವಲ್ ಈ ಗಾಡಿಯಲ್ಲಿ ಬರೋದಿಲ್ಲ. ಸೊ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ ಇದು 2017 ಮಾಡಲು ಸಿಂಗಲ್ ಓನರು, ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಗಾಡೀಲಿ ಯಾವುದೇ ರೀತಿಯ ಕ್ರಾಚಸ್ ಏನೂ ಇಲ್ಲ ಸರ್. ಒರಿಜಿನಲ್ ವೆಹಿಕಲ್ ಸರ್. ಮಾರ್ಕೆಟಲ್ಲಿ 3-3.5 ಲಕ್ಷ ಇದೆ ಸರ್. 2,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ವೆಹಿಕಲ್. 2,90,000ಕ್ಕೆ 5 ಸೀಟರ್ ವೆಹಿಕಲ್. 5 ಸೀಟ್ರು. ಓಕೆ. ಹಾಗೆ ಆ ಕಡೆ ನೋಡಿದ್ರೆ 3 ಗಾಡಿಗಳು ಇರೋದು, ಅದು 3 ಸೇಲ್ ಆಗಿದೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಈ ಕಡೆ ಹೋಗೋದ್ರೆ ನಿಮಗೆ 20+ ಮೈಲೇಜ್ ಬರೋ ಗಾಡಿ ಬ್ರೀಜಾ. ಅದು ಟಾಪ್ ಆ್ಯಂಡ್ ವೆಹಿಕಲ್ಗಳೇ ಇರೋದು. ಆಲ್ಮೋಸ್ಟ್ 4-5 ವೆಹಿಕಲ್ ಇದೆ. ಇವಾಗ ನಾವು ತೋರಿಸ್ತಿರೋದು ಕೇವಲ 4 ವೆಹಿಕಲ್ಲು. ಇನ್ನೂ ಗಾಡಿಗಳು ಎಷ್ಟಿದೆ ಸರ್? ಇನ್ನೂ ಗಾಡಿಗಳಿದೆ ಸರ್. ಇದು 2017 ಮಾಡಲು ZDI ಪ್ಲಸ್ಸು, ಫುಲ್ಲಿ ಟಾಪ್ ಆ್ಯಂಡ್ 3 ಓನರ್ ವೆಹಿಕಲ್ ಆಗಿರುತ್ತೆ. ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಹಾಕಿದೆ ಸರ್. ನಿಮಗೆ ಶಿಫ್ಟ್ ಕೂಡ ಸಿಗಲ್ಲ ಸರ್. ಆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 5,99,000 ಹೇಳ್ತಾ ಇದ್ದು, ಒಂದು 5,85,000ಕ್ಕೆ ಫೈನಲ್ ಆಗುತ್ತೆ ವೆಹಿಕಲ್. 5,85,000ಕ್ಕೆ 2017 ಮಾಡಲು ZDI ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್. ಓಕೆ. ನೆಕ್ಸ್ಟ್ ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಹಾಕಿದ್ದಾರೆ. ಕಸ್ಟಮರ್ ಗಾಡಿ ಕ್ಲೀನಾಗಿ ಮೇಂಟೈನ್ ಆಗಿದೆ ಸರ್. ನಿಮಗೆ ತಗೊಂಡೋಗಿ ಒಂದು ಸರ್ವಿಸ್ ಮಾಡಿಸ್ಕೋಬೇಕು ಅಷ್ಟೇ ನಿಮಗೆ. ಓಕೆ. ಇನ್ನೊಂದು ಗಾಡಿ ಟರ್ಬೋ ಪೆಟ್ರೋಲು, ಕ್ರೆಟಾ. ಓಕೆ. ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ನಿಮಗೆ. ಪ್ಯಾನೋರಿಕ್ ಸನ್ರೂಫ್ ಎಲ್ಲ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೀಟ್ ವೆಂಟಿಲೇಷನ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಕೇವಲ 18,000 ಓಡಿರ್ತಕ್ಕಂಥ ವೆಹಿಕಲ್ ಸರ್. 2022 ಮಾಡಲು ನಿಮಗೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಬ್ಯಾನೆಟ್ ಮತ್ತೆ ಒಂದು ಕ್ವಾರ್ಟರ್ ಪ್ಯಾನೆಲ್ ವರ್ಕ್ ಆಗಿದೆ ಅಷ್ಟೇ, ಬೇರೆ ಏನೂ ಆಗಿಲ್ಲ ಸರ್. ಒರಿಜಿನಲ್ ಇದೆ ವೆಹಿಕಲ್ ಸರ್. ಮಾರ್ಕೆಟಲ್ಲಿ ನಿಮ್ಗೆ 12-13 ಲಕ್ಷ ಇದೆ ಸರ್. 10,50,000 ಹೇಳ್ತಿರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಈ ವೆಹಿಕಲ್. ಕೇವಲ 18,000 ಓಡಿರೋ ಗಾಡಿ, ಪ್ಯಾನೋರಾಮಿಕ್ ಸನ್ರೂಫ್ ಸಮೇತ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, A to Z ಫೀಚರ್ಸ್ ಎಲ್ಲ ಬರುತ್ತೆ. ಪೆಟ್ರೋಲ್ ಕಮ್ ಟರ್ಬೋ ಗಾಡಿ ಅಂತ ಹೇಳ್ಬೋದು. ಅಂಡ್ ತುಂಬಾ ಡಿಮ್ಯಾಂಡ್ ಇರ್ತಕ್ಕಂಥ ವೆಹಿಕಲ್ ಸರ್. ಮಾರ್ಕೆಟಲ್ಲಿ ನಿಮ್ಗೆ 13 ಲಕ್ಷ ಕಮ್ಮಿನೇ ಇಲ್ಲ ಸರ್. 10,50,000 ಹೇಳ್ತೀರಾ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇನ್ನೊಂದಿರೋದು ಬ್ರೀಜಾ. ಆ ಕಡೆ ತೋರಿಸೋಣ ಸರ್. ಇನ್ನ ಬ್ರೀಜಾ ತೋರಿಸಿ, ಆಮೇಲೆ ತೋರ್ಸೋಣ. ಬ್ರೀಜಾಗಳಿಗೇನು ಕಮ್ಮಿ ಇಲ್ಲ ಹೇಳಿ ಸರ್. 2019 ಮಾಡಲು ಸಿಂಗಲ್ ಅನ್ನೋದು, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ನಿಮಗೆ. ವೆಲ್ ಮೇಂಟೈನ್ ಅಂದರೆ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಸರ್. 8,60,000 ಹೇಳ್ತಿರೋದು. 8,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇದೇನೋ ಸ್ಕ್ರೀನ್ ಶಾಟ್ ಹಾಕಿದ್ರೆ ನಿಮಗೆ ಇದರಲ್ಲಿ ಡಿಸ್ಕೌಂಟ್ ಅಂತೂ 100% ಸಿಗುತ್ತೆ ನಿಮಗೆ ಖಂಡಿತ. ಓಕೆ. ಹಾಗೆ ನೀವು 085 ಅಂತ ಕಮೆಂಟ್ ಹಾಕಿದ್ರೆ ಸಾಕು, ಸ್ಕ್ರೀನ್ ಶಾಟ್ ಹಾಕೋ ವರ್ಕ್ ಆಗೋದಿಲ್ಲ ಯೂಟ್ಯೂಬಲ್ಲಿ. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ ನನಗೆ ಗೊತ್ತಾಗಬೇಕಲ್ಲ, ಅದೇ ಗಾಡಿ ನಿಮ್ಮ ಚಾನಲ್ ಕಡೆಯಿಂದಾನೇ ಬಂದವ್ರೆ ಅಂತ ಗೊತ್ತು. ನಂಬರ್ ಕೆಳಗಡೆ ಹಾಕಿರ್ತೀನಿ, ಡಿಸ್ಕೌಂಟ್ ಸಿಗುತ್ತೆ. ನಂಬರ್ ಕೆಳಗಡೆ ಹಾಕಿರ್ತೀನಿ. ಈ ವಿಡಿಯೋನ ಸ್ಕ್ರೀನ್ ಶಾಟ್ ಅವ್ರಿಗೆ ಕಳಿಸಿದ್ರೆ ಸಾಕು, ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾರೆ ಅಂತ. ಕಮೆಂಟ್ ತೋರಿಸ್ಬೇಕು, ನಿಮ್ಮ ಚಾನಲ್ನ ಫಾಲೋ ಕೂಡ ಆಗಿರಬೇಕು. ಖಂಡಿತ ಫಾಲೋ ಮಾಡ್ತಾರೆ. ನೀವು ಒಳ್ಳೆ ಪ್ರೈಸ್ ಕೊಟ್ಟರೆ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಎರ್ಟಿಗಾ 7 ಸೀಟರ್ ಅಲ್ಲಿ ಹೋಗೋದಾದ್ರೆ ಪೆಟ್ರೋಲ್ ಕಮ್
ಬಟ್ CNG ಇದೆ, CNG ಇದೆ ಹೇಳಿ. ಡೀಸೆಲ್ ಇದೆ ಸರ್. ಇದರಲ್ಲೂ ಕೂಡ ನಿಮ್ಗೆ 20+ ಮೈಲೇಜ್ ಬರುತ್ತೆ. ಇದರಲ್ಲೂ 20+ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್ ನಿಮಗೆ 2013 ಮಾಡಲು ಸೆಕೆಂಡ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 5.5 ಲಕ್ಷ ಇದೆ ಸರ್. ಬೆಸ್ಟ್ ಪ್ರೈಸ್ ಎಷ್ಟು ಕೊಡ್ಲಿ ಸರ್ ಇದು? 4,99,000 ಚಾನ್ಸ್ ಇದೆಯಾ ಸರ್? 4,85,000 ಕೊಡ್ತೀವಿ ಬನ್ನಿ ಫೈನಲ್. 4,85,000 ಡೀಸೆಲ್ ಡೀಸೆಲ್, ಅದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರ್ತಕ್ಕಂಥ ವೆಹಿಕಲ್. ಒಳ್ಳೆ ಲೆದರ್ ಸೀಟ್ ಕೂಡ ಇದೆ, ಕಸ್ಟಮರ್ ಹಾಕ್ಸಿದ್ದಾರೆ. ಒರಿಜಿನಲ್ ವೆಹಿಕಲ್ ನಿಮಗೆ ಸೂಪರ್ ಆಗಿದೆ ವೆಹಿಕಲ್. ರೂಫ್ AC ಸಮೇತ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ರೂಫ್ AC ಸಮೇತ. ಅಂಡ್ ಆಫ್ಟರ್ ಮಾರ್ಕೆಟ್ ರೀಸೆಂಟ್ ಆಗಿ ಹಾಕಿರೋ ಟೈರ್ ನೋಡಬಹುದು, 90% ಟೈರ್ಸ್ ಇದೆ. ಬೇಡ ನಮಗೆ ಪೆಟ್ರೋಲ್ ಕಮ್ CNG ಗಾಡಿ ಬೇಕು ಅನ್ನೋರಿಗೆ ಈ ಗಾಡಿ ಇರೋದು ಸರ್. ಅದರಲ್ಲೂ ಫುಲ್ಲಿ ಲೋಡೆಡ್ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. 2014 ಮಾಡಲು ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಇದರಲ್ಲೂ ಕೂಡ AC ಪವರ್ ಸ್ಟೇರಿಂಗ್, ಮ್ಯಾಗ್ ವೀಲ್, ಏರ್ ಬ್ಯಾಗು, ABS ಎಲ್ಲ ಫೀಚರ್ ಬರ್ತಕ್ಕಂಥ ವೆಹಿಕಲ್. ಕ್ಯಾರಿಯರ್ ಕೂಡ ಹಾಕಿದ್ದಾರೆ ಸರ್. ಒಳ್ಳೆ ಟ್ರಿಪ್ ಹೊಡೆಯಕ್ಕೆ ಒಳ್ಳೆ 7 ಸೀಟರ್ 20+ ಮೈಲೇಜ್ ಅಂತ ಬಂದೇ ಬರುತ್ತೆ. ಒಳ್ಳೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸರ್. ನೀವು ಪ್ರೈಸಿಂಗ್ ಚೆನ್ನಾಗಿ ಕೊಟ್ಟರೆ ತಗೊಂಡು ಹೋಗ್ತಾರೆ ಕಸ್ಟಮರ್. ಸರ್ ಮಾರ್ಕೆಟಲ್ಲಿ 5.5 ಲಕ್ಷ ಇದೆ ಸರ್ 14 ಮಾಡಲು. ನಮ್ಮಲ್ಲಿ 4,99,000 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ. 4,99,000 4,99,000ಗೆ ಪೆಟ್ರೋಲ್ ಕಮ್ CNG ಇರ್ತಕ್ಕಂಥ ವೆಹಿಕಲ್. ಅದು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಗಾಡಿ ಇರೋದು ಇದು ಸೇಲ್ ಆಗಿದೆ ಸರ್. ಓಕೆ, ನೆಕ್ಸ್ಟ್ ಹೋಗೋದಾದ್ರೆ ಇನ್ನೊಂದು ಸರ್ XL6 2021 ಮಾಡಲು ಸಿಂಗಲ್ ಓನರು, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಕೇವಲ 75,000 ಕಿಲೋಮೀಟರ್ ಓಡಿದೆ ಸರ್. ಮಾರ್ಕೆಟಲ್ಲಿ 10.5 ಲಕ್ಷ ಇದೆ ಸರ್. 9,50,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಟು ಫೈನಲ್ ಒಂದು 9 ಲಕ್ಷ ತನಕ ಫೈನಲ್ ಆಗುತ್ತೆ ಸರ್ ಈ ವೆಹಿಕಲ್. 8,85,000 ಸರ್. ಎದುರುಗಡೆ ಕೂತ್ಕೊಳ್ಳಿ, ಏನೋ ನೆಗೋಷಿಯಬಲ್ ಮಾಡಿ ಕೊಡೋಣ. ಎದುರುಗಡೆ ಬನ್ನಿ. XL6 ನಿಮಗೆ ಬೇಕು. ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ಸರ್, ಒರಿಜಿನಲ್ ವೆಹಿಕಲ್. ಓಕೆ, ನಿಸಾನ್ ಟೆರಾನೋ 110 PS ಡೀಸೆಲ್. ಹಾಂ ಸರ್, ಡೀಸೆಲ್ ವೇರಿಯಂಟು. ನಿಮ್ಗೆ ಒಳ್ಳೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಗೀಗ್ವಿಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್ ನಿಮಗೆ. ಓಕೆ ಸರ್, ಒಳ್ಳೆ ಬೆಸ್ಟ್ ಪ್ರೈಸ್ ಅಂದರೆ 4,10,000 ಇದೆ ಸರ್. ನಮ್ಗೆ ಇವಾಗ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಎಲ್ಲ ಗಾಡಿಗೂ ಡಿಸ್ಕೌಂಟ್ ಇದೆ. ಬೆಸ್ಟ್ ಆಫರಲ್ಲಿ ಬೆಸ್ಟ್ ಸ್ಟಾಕ್ ಇರೋದ್ರಿಂದ ಕ್ಲಿಯರ್ ಮಾಡಬೇಕು ಅಂದ್ಬಿಟ್ಟು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. 3,65,000 ಫೈನಲ್ ಕೊಡ್ತೀನಿ. 3,65,000ಗೆ 110 PS ನಿಸಾನ್ ಟೆರಾನೋ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ಫುಲ್ ಮಿಕ್ಕಿದ ಲೋನ್ ಆಗುತ್ತೆ. ಗಾಡಿ ನಂಬರ್ ನೋಡ್ಬೋದು 0213. ಗಾಡಿ ನೋಡ್ಕೊಳ್ಳಿ, ಯಾವ ಥರ ನಂಬರ್ ನ್ಯೂಮರಿಕ್ ಬೇಕಂದ್ರೆ ಈ ಗಾಡಿ ನಂಬರ್ ನೋಡ್ಕೊಳ್ಳಿ, ಬನ್ನಿ ವಿಸಿಟ್ ಆಗಿ. ಮೈಲೇಜ್ ಕೂಡ ಚೆನ್ನಾಗಿ ಬರ್ತಾರೆ. 14 ಮಾಡಲು ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಪೆಟ್ರೋಲ್ ವೇರಿಯಂಟು ಸ್ವಿಫ್ಟ್ ಡಿಸೈರ್. ಅದು ಕೂಡ ZXi ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. 14 ಸಿಂಗಲ್ ಓನರು, 5,25,000 ಹೇಳ್ತಿರೋದು. 4,99,000, 4,80,000 ಫೈನಲ್ ಆಗುತ್ತೆ. 4,70,000 ಸರ್. ಎದುರುಗಡೆ ಕೂತ್ಕೊಳ್ಳಿ ಸರ್. ಯಾವುದು ನಾನೇನು ಫೈನಲ್ ಹೇಳಿರಲ್ಲ, ನಿಮಗೆ ಡಿಸ್ಕೌಂಟ್ ಕೊಡ್ತೀನಿ ಖಂಡಿತ. ನೆಕ್ಸ್ಟ್ ಕ್ವಿಡ್ 0 ಡೌನ್ ಪೇಮೆಂಟಲ್ಲಿ ಆಗೋ ಗಾಡಿ. ಸಿವಿಲ್ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಸಿವಿಲ್ ಚೆನ್ನಾಗಿರಬೇಕು. 16 ಮಾಡಲು ಸಿಂಗಲ್ ಓನರು, 2,55,000 ಹೇಳ್ತಾರೆ ಸರ್. ಒಂದು 55,000 ತಗೊಬನ್ನಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡೋಣ. ಖಂಡಿತ. ಅದು ಬಂದ್ಬಿಟ್ಟು RX ಆಗಿರುತ್ತೆ. ನೆಕ್ಸ್ಟ್ ವೆಹಿಕಲ್ ಬಲೀನೋ ಸರ್. ಬಲೆನೋ ಸರ್, ಮಾರ್ಕೆಟಲ್ಲಿ ಯಾರು ಕೊಟ್ಟಿರ್ಬಾರ್ದು ಸರ್. 4,65,000 ಕೊಡ್ತಾ ಇದ್ದೀನಿ. 2016 ಮಾಡಲು ಸಿಂಗಲ್ ಓನರು, ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಗಾಡಿ ನಿಮಗೆ ಕ್ಲೀನ್ ಆಗಿದೆ ನೋಡಿ ಸರ್. ಬೇಕಾರೆ ಟೈರ್ಗೆ ಹೋದ್ರೆ ನಿಮ್ಗೆ 80 to 90% ಟೈರ್ ಇದೆ. ಇಂಟೀರಿಯರ್ ಕೂಡ ನೋಡ್ಕೊಳ್ಳಿ, ಕ್ಲೀನ್ ಆಗಿರ್ತಕ್ಕಂಥ ವೆಹಿಕಲ್. ಓಕೆ, 4,65,000 ಬನ್ನಿ. ಎದುರುಗಡೆ ಕೂತ್ಕೊಳ್ಳಿ. 15,000 ಡಿಸ್ಕೌಂಟ್. 4,000 ಬನ್ನಿ. ಎದುರುಗಡೆ ಬನ್ನಿ, ಏನೋ ಮಾತಾಡಿ ಮುಗಿಸ್ಕೊಡೋಣ. ನೆಕ್ಸ್ಟ್ ಇದು ಸೋಲ್ಡ್ ಆಗಿದೆಯಾ? ಹಾಂ ಸರ್, ಬೆಳಗ್ಗೆ ಸೇಲ್ ಆಗಿದೆ ಟಾಟಾ ಪಂಚ್. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಸರ್. ಸ್ಕೋಡಾ ರ್ಯಾಪಿಡ್ 2016 ಮಾಡಲು ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. ಅದರಲ್ಲೂ ಕೂಡ ಡೀಸೆಲ್ ಆಟೋಮೆಟಿಕ್ ಸರ್. ಡೀಸೆಲ್ ಕಮ್ ಲಕ್ಸುರಿ ವೆಹಿಕಲ್ ನಿಮಗೆ. ಸ್ಕೋಡಾದಲ್ಲೇ ಲಕ್ಸುರಿ ವೆಹಿಕಲ್ ನಿಮಗೆ ರ್ಯಾಪಿಡು. ಯಾಕಂದರೆ ಒಳ್ಳೆ ಮೈಲೇಜು ಮತ್ತು ಮೇಂಟೆನೆನ್ಸ್ ಕಮ್ಮಿ ಬರುತ್ತೆ. ಪ್ರೈಸ್ ನಿಮಗೆ 4,95,000 ಹೇಳ್ತಾ ಇರೋದು. ಒಂದು 4,85,000 ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 4,85,000ಕ್ಕೆ ಡೀಸೆಲಲ್ಲಿ ನಿಮಗೆ ಸ್ಕೋಡಾ ರ್ಯಾಪಿಡು ಆಟೋಮೆಟಿಕ್ ಬೇಕು ಅನ್ನೋರಿಗೆ ವಿಸಿಟ್ ಆಗಿ. ಹಾಗೆ ನೋಡ್ಬೋದು ಆ ಕಡೆ ಗಾಡಿಗಳಿರೋದು. ಸ್ವಿಫ್ಟ್ ಬೇಕಾ? ಸ್ವಿಫ್ಟ್ 2 ಗಾಡಿ ಆ ಕಡೆ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ಹೋಗೋದಾದ್ರೆ ಮತ್ತೊಂದು ಬ್ರೀಜಾ VDI ಡೀಸೆಲ್ ವೇರಿಯಂಟು, 20 ಮೈಲೇಜ್. VDI ಆಪ್ಷನಲ್ 2017 ಮಾಡಲು ಸಿಂಗಲ್ ಓನರು, ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಸರ್. ನಿಮ್ಗೆ ಇದು ಕೂಡ ಸರ್ ಪ್ರೈಸಲ್ಲಿ ಕೊಡೋಣ ಸರ್. 6,70,000 ಹೇಳ್ತೀರಿ ಸರ್. ಒಂದು 6,55,000 ಫೈನಲ್ ಆಗುತ್ತೆ. 6,55,000. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ? ಅದು ಡೀಸೆಲೇ ಸರ್ ನಿಮಗೆ. ಇದು ಡೀಸೆಲ್ ಸ್ವಿಫ್ಟ್ ಡಿಸೈರ್? ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರು ಡೀಸೆಲ್. ಸ್ವಿಫ್ಟ್ ಡಿಸೈರ್ ಸೆಕೆಂಡ್ ಓನರು. ಮಾರ್ಕೆಟಲ್ಲಿ 4,5 ಲಕ್ಷ ಇದೆ ಸರ್. ನಿಮ್ಮ ಫೈನಲ್ ಟು ಫೈನಲ್ ಒಂದು 4 ಲಕ್ಷ ಹೇಳ್ತಾ ಇರೋದು. ಒಂದು 3,90,000 ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಡಿಸ್ಕೌಂಟ್ ಆಗುತ್ತೆ. 3,90,000. ಹಾಂ, ಸ್ವಲ್ಪ ನೆಗೋಷಿಯೇಬಲ್ ಮಾಡೋಣ ಬನ್ನಿ ಸರ್. ಯಾವ ವೆಹಿಕಲ್ ಬೇಕಲ್ಲ ನೆಗೋಷಿಯಬಲ್ ಆಗೇ ಆಗುತ್ತೆ. ಬನ್ನಿ ಓಡಿಸ್ಕೊಂಡು ನಿಮ್ಮ ಪ್ರೈಸ್ ಏನಿದೆ ಹೇಳಿ ಮಾತಾಡೋಣ ಕೂತ್ಕೊಂಡು. ಸರ್, ಸ್ವಿಫ್ಟ್ 2020 ಮಾಡಲು ಸಿಂಗಲ್ ಓನರು, ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಸರ್. ನಿಮ್ಮ ಮಾರ್ಕೆಟಲ್ಲಿ 6 ಲಕ್ಷ ಕಮ್ಮಿ ಇಲ್ಲ ಸರ್. ನಮ್ಮಲ್ಲಿ ಬಂದ್ಬಿಟ್ಟು 5,65,000 ಹೇಳ್ತಾ ಇರೋದು. ನಿಮ್ಗೊಂದು 5,50,000 ತನಕ ಫೈನಲ್ ಆಗುತ್ತೆ. 5,50,000ಕ್ಕೆ ಈ ಗಾಡಿ ಆಗ್ತಿರೋದು. 20 ಮಾಡಲು ಸ್ವಿಫ್ಟ್. ಈ ಥರ ಇನ್ನೂ ಎರಡು ಕಲರ್ ಇರೋದು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ 2 ಸ್ವಿಫ್ಟ್ ಇರೋದು, 2 ಪೆಟ್ರೋಲು ಕಮ್ ಡೀಸೆಲ್ ಇರೋದು.
ಫಸ್ಟ್ ಗಾಡಿ ಹೋಗೋದ್ರೆ ಸರ್ 2020 ಮಾಡಲು ಸಾರಿ 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ನಿಮಗೆ ಡೀಸೆಲ್ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಡೀಸೆಲ್ ನಿಮ್ಗೆ 20+ ಮೈಲೇಜ್ ಬಂದೇ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 4,90,000 ಹೇಳ್ತಿರೋದು ನೆಗೋಷಿಯಬಲ್ ಆಗುತ್ತೆ. 490 ನೆಗೋಷಿಯಬಲ್ 15 ಮಾಡಲ್ ಡೀಸೆಲ್ ವೇರಿಯಂಟ್ ವಿಡಿಯೋ. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ ಅದಕ್ಕೆ ಬೇಕಾದ್ರೆ ನಿಮಗೆ ನನಗೆ ಅದೊಂದು ಸ್ಕ್ರೀನ್ ಶಾಟ್ ಹಾಕಿ ನಾನು ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಇವಾಗ ಜಸ್ಟ್ ಬಂದಿರೋ ವೆಹಿಕಲ್ ನಿಮಗೆ ಕಮ್ಮಿ ಲಿಮಿಟೆಡ್ ಎಡಿಷನ್ ಇದು. ಲಿಮಿಟೆಡ್ ಎಡಿಷನ್ ಆಗಿರುತ್ತೆ ನಿಮಗೆ ನೋಡ್ಬೋದು. ಯಾಕಂದ್ರೆ ಸ್ಪೋರ್ಟ್ಸಿ ಲುಕ್ಕಲ್ಲಿ ಬೇಕು ಅನ್ನೋರಿಗೆ ಸೇಮ್ ಬರುತ್ತೆ ನೋಡ್ಬೋದು. ಇಂಟೀರಿಯರ್ ನಿಮಗೆ ಇಲ್ಲಿಂದಾನೆ ತೋರಿಸ್ತೀನಿ, ಸೇಮ್ ಆಗಿರುತ್ತೆ ಇಂಟೀರಿಯರ್ ಕೂಡ. ಈ ತರ ಲಿಮಿಟೆಡ್ 16 ಮಾಡಲ್ ಅದು ಕೂಡ ಪೆಟ್ರೋಲ್ ವೇರಿಯಂಟ್ ಡೀಟೇಲ್ಸ್ ಬೇಕಂದ್ರೆ ವಾಟ್ಸಪ್ ಮಾಡಿ ನಾನು ಕಳ್ಸಿಕೊಡ್ತೀನಿ. ಸರ್ ಏನು ಸರ್ ಶಿಫ್ಟು ನೋಡಿ ಸರ್, ಅಲ್ಲೇ ಒಂದಿತ್ತು ಇಲ್ಲೇ ರೆಡಿ ಇದೆ. 2020 ಮಾಡಲು ಸಿಂಗಲ್ ಓನರು 5,45,000 ಹೇಳ್ತಿರೋದು 5,35,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 21 ಸಿಂಗಲ್ ಓನರು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಶೋರೂಮ್ ಇಷ್ಟು ಇರ್ತಕ್ಕಂಥ ವೆಹಿಕಲ್ ನಿಮಗೆ 5,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅದು ಬೇಡ ಅಂದರೆ 19 ZD ಡೀಸೆಲ್ ವೇರಿಯಂಟ್ ಇದು ಸರ್. ಯಾರು ಕೊಟ್ಟಿರ್ಬಾರ್ದು ಸರ್, 6,85,000 ಹೇಳ್ತಿರೋದು 4,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, ಹಾಗೆ ಆ ಕಡೆ ಹೋಗೋದ್ರೆ ಇನ್ನೂ ಗಾಡಿಗಳು ಇನ್ನೂ ಗಾಡಿಗಳು ಏನು ಇದೆ ಫುಲ್ ವಿಡಿಯೋದಲ್ಲಿ ಎಲ್ಲ ಗಾಡಿಗಳು ತೋರ್ಸಕ್ಕಾಗಲ್ಲ ಸರ್, ಎಷ್ಟಿದೆ ಅಷ್ಟು ಮಾತ್ರ ವಿಸಿಟ್ ಆಗಿ ನೆಕ್ಸ್ಟ್ ಕಾರ್ಸ್ಗೆ ಯಾವ ಗಾಡಿ ಬೇಕು ವಾಟ್ಸಪ್ ಲಾಯ್ ಅಂತ ಕಳ್ಸಿರೋ ಸಾಕು ಕ್ಯಾಟ್ಲಾಗ್ ಸಿಗುತ್ತೆ ನಿಮ್ಗೆ, ಎಲ್ಲ ವೆಹಿಕಲ್ ಸಿಗುತ್ತೆ. ZS 2011 ಮಾಡಲು 1,55,000 ಹೇಳ್ತಿರೋದು ನೆಗೋಷಿಯಬಲ್ ಆಗುತ್ತೆ ಸರ್. i20 14 ಮಾಡಲು ಪೆಟ್ರೋಲು ಸ್ಪೋರ್ಟ್ಸ್ ವೇರಿಯಂಟು 2,45 ನೆಗೋಷಿಯಬಲು. i20 ಡೀಸೆಲ್ ಇದು ಸ್ಪೋರ್ಟ್ಸ್ ವೇರಿಯಂಟು ಗಾಡಿ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ 2,45 ನೆಗೋಷಿಯಬಲ್ ಆಗುತ್ತೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 18 ಮಾಡಲು ಆಟೋಮೆಟಿಕ್ 18 ಮಾಡಲು 3ನೇ ಓನರ್ ವೆಹಿಕಲ್ ಆಗಿರುತ್ತೆ ನಿಮಗೆ. ಶೋರೂಮ್ ಇಷ್ಟು ಇರ್ತಕ್ಕಂಥ ವೆಹಿಕಲ್ ಇದು ಆಟೋಮೆಟಿಕ್ 2,85,000 ಹೇಳ್ತಿರೋದು ನೆಗೋಷಿಯಬಲ್ ಆಗುತ್ತೆ. i10 2010 ಸೆಕೆಂಡ್ ಓನರು ಫ್ರೆಶ್ FC ಇನ್ಸೂರೆನ್ಸ್ ಆಗಿರೋದು 2,55 ಹೇಳ್ತಾರೆ, ಒಂದು 2,45 ಆಗುತ್ತೆ. 2010 ಮಾಡಲ್ಲ 10 ಮಾಡಲು ಫ್ರೆಶ್ FC ಇನ್ಸೂರೆನ್ಸ್ ಆಗಿರ್ತಕ್ಕಂಥ ವೆಹಿಕಲ್. ಪ್ರೈಸ್ ಜಾಸ್ತಿ ಆಯ್ತಲ್ಲ, ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿ ಸರ್. ಎದುರುಗಡೆ ಬನ್ನಿ ಕುತ್ಕೊಳ್ಳಿ ಸರ್, ಹೇಳೋದೆಲ್ಲ ಫೈನಲ್ ಇರಲ್ಲ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದು ಯಾಕಂದ್ರೆ ಗಾಡಿ ನೋಡಿ ನೀವೇ ನೋಡಿ ಹೆಂಗಿದೆ ಅಂತ ಕೂಡ ತೋರಿಸ್ತೀನಿ ಸರ್. ಓಡಿಸಿದ್ರೆ ನಿಮ್ಗೆ ಇನ್ನ ಶೋರೂಮ್ ಫೀಲ್ ಅಲ್ಲಿ ಇದೆ ಸರ್ ವೆಹಿಕಲ್ ಅದು. ಓಕೆ, ಹಾಗೆ ಸೆಕೆಂಡ್ ಓನರ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ 2009 ಮಾಡಲು 3ನೇ ಓನರು ಪೆಟ್ರೋಲ್ LPG 29 ತನಕ FC ಇದೆ. 1,35 ಹೆಚ್ಚು ಕಮ್ಮಿ. ಡೀಸೆಲ್ ಎರ್ಟಿಗಾ 12 ಸಿಂಗಲ್ ಓನರು 4,45,000 ನೆಗೋಷಿಯಬಲ್. ವಿಡಿಐ ಡೀಸೆಲ್ ವೇರಿಯಂಟು ಡೀಸೆಲ್ ನೀನು ಸರ್. ಇದೊಂದು ತುಂಬಾ ಕ್ಲಾಸ್ ಆಗಿರೋ ವೆಹಿಕಲ್. 2015 ಮಾಡಲು ಸೆಕೆಂಡ್ ಓನರು ZDI ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ, ನಿಮಗೆ ಕನ್ವರ್ಟ್ ಮಾಡಿದ್ದಾರೆ ಟೈಪ್ 3ಗೆ ಸರ್. ಒಳ್ಳೆ ಬೆಸ್ಟ್ ಪ್ರೈಸ್ ಸರ್. ಮಾರ್ಕೆಟಲ್ಲಿ ನಿಮಗೆ ಇಷ್ಟು ಕ್ಲೀನ್ ಆಗಿರ್ತಕ್ಕಂಥ ವೆಹಿಕಲ್ 7.5 ಲಕ್ಷ ಇದೆ ಸರ್. 7,40,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಬನ್ನಿ. ಅದು ಕೂಡ ಸೂಪರ್ ಆಗಿರ್ತಕ್ಕಂಥ ವೆಹಿಕಲ್ ನಿಮ್ಗೆ ಒಳ್ಳೆ ಲೆದರ್ ಸೀಟು, ಏರ್ ಬ್ಯಾಗು, ABS ಮ್ಯಾಗ್ವಿಲ್ ಎಲ್ಲ ಫೀಚರ್ ಬರ್ತಕ್ಕಂಥ ವೆಹಿಕಲ್ ಸರ್. ಓಮಿನಿ ಬಂದ್ಬಿಟ್ಟು 2011 ಮಾಡಲು ಸೆಕೆಂಡ್ ಓನರ್ ಫ್ರೆಶ್ FC ಇನ್ಸೂರೆನ್ಸ್ ಆಗಿರ್ತಕ್ಕಂಥ ವೆಹಿಕಲ್ 1,95,000 ಹೇಳ್ತಿರೋದು 1,85,000 ತನಕ ಆಗುತ್ತೆ. 8 ಸೀಟರ್ ವೆಹಿಕಲ್ ಆಗಿರುತ್ತೆ. 5 ಸೀಟರ್ ವೆಹಿಕಲ್. 5 ಸೀಟರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸರ್ 7 ಮಾಡಲು ಸೆಕೆಂಡ್ ಓನರ್ ವ್ಯಾಗ್ನರು 1,35 ಕೊಡ್ತಾರೆ ಫೈನಲ್. 1,35 ನೆಗೋಷಿಯೇಟ್ ಆಗುತ್ತೆ ಬಂದ್ರೆ ಬನ್ನಿ ಕುತ್ಕೊಳ್ಳಿ ಮಾಡೋಣ. ಪೆಟ್ರೋಲ್ LPG ವ್ಯಾಗ್ನರ್ ಡ್ಯೂ ಅದು ಲೋ ಬಜೆಟ್. ವ್ಯಾಗ್ನರ್ ಡ್ಯೂ ನಿಮ್ಗೆಲ್ಲ 1,35 ಸಿಗಲ್ಲ ಸರ್, ನಮ್ಮಲ್ಲಿ ಮಾತ್ರ ಇದೆ. ಓಕೆ, ಇನ್ನೂ ವ್ಯಾಗ್ನರ್ ಡ್ಯೂಗಳಿದೆ, ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀನಿ. ಸ್ಯಾಂಟ್ರೋ 6 ಸೆಕೆಂಡ್ ಓನರು ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ. 1 ಲಕ್ಷ ಹೇಳ್ತಾರೆ, 95,000 85,000ಕ್ಕೆಲ್ಲ ಫೈನಲ್ ಆಗ್ಬಿಡುತ್ತೆ ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್ ಇದು 12 ಮಾಡಲು ಸೆಕೆಂಡ್ ಸಿಂಗಲ್ ಓನರ್ ವೆಹಿಕಲ್ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ i10. ನಮ್ಮಲ್ಲಿ ಆಟೋಮೆಟಿಕ್ i10ಗಳಲ್ಲಿ ಆಟೋಮೆಟಿಕ್ ಬೇಕಾ ಮ್ಯಾನ್ಯಲ್ ಬೇಕಾ, ಟೋಟಲ್ i10ಗಳೇ ಒಂದು 10 ಗಾಡಿ ಇದೆ ಸರ್. ಇದು 3 ಲಕ್ಷ ಹೇಳ್ತಾ ಇರೋದು, ಒಂದು 2,85,000 ಫೈನಲ್ ಆಗುತ್ತೆ. 12 ಮಾಡಲು ಸಿಂಗಲ್ ಓನರ್. ಆ ಕಡೆ ಹೋಗೋದ್ರೆ ಮಹೀಂದ್ರ ಮರಾಜೋ ಒಂದಿರೋದು ಸರ್. ಮಹಾರಾಜ ಇದೆ, XV500 ಇದೆ, ಇದು ಫೋರ್ಡ್ ಫಿಗೋ ಇದೆ, ಎಲ್ಲ ಡೀಸೆಲ್ ವೇರಿಯಂಟ್ಗಳೇ. ಓಕೆ ಸರ್ ಇದೊಂದು 2,10,000 ಹೇಳ್ತಿರೋದು, ಅದೊಂದು 4,60,000 ಹೇಳ್ತಾ ಇರೋದು. W8 ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ನಿಮ್ಗೆ 4,60 4,45ಕ್ಕೆಲ್ಲ ಫೈನಲ್ ನೆಗೋಷಿಯೇಟ್ ಆಗುತ್ತೆ. ಇನ್ನು ಹಾಗೆ ಎದುರುಗಡೆ ಕೂತ್ಕೊಳ್ಳಿ. ಇಲ್ಲ XV500 ಅಂತ ನನಗೆ ಮೆಸೇಜ್ ಮಾಡಿ ಕಳ್ಸಿಕೊಡ್ತೀನಿ ಫುಲ್ ಡೀಟೇಲ್ಸ್. ವಿಡಿಯೋ ತುಂಬಾ ಲಾಗ್ ಆಗೋದು ಬೇಡ ಅಂದ್ಬಿಟ್ಟು ಶಾರ್ಟ್ ಆಗಿ ಮಾಡ್ತಿರೋದು. ಏನಕ್ಕೆ ಶಾರ್ಟ್ ಆಗಿ ಮಾಡ್ತಿರೋದು ಅಂತಂದ್ರೆ ತುಂಬಾ ಜನ ವಿಡಿಯೋ ಲೆಂತ್ ಆದ್ರೆ ನೋಡೋದಿಲ್ಲ, ಅದಕ್ಕೆ ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಗಾಡಿಗಳು ಯಾವ ಸುಮ್ಮನೆ ಗಾಡಿಗಳು ನಾವು ಇದು ಮಾತ್ರ ಹೇಳ್ತಿರೋದು. ನೀವು ಇದು ಹಾಕ್ಬಿಟ್ಟು ನನಗೆ ಈ ಡೀಟೇಲ್ಸ್ ಕಳ್ಸಿದ್ರೆ ಫುಲ್ ಡೀಟೇಲ್ಸ್ ಎಷ್ಟು ಹೊಡಿದೆ ಏನು ಎಲ್ಲ ಪಿನ್ನು ಎಷ್ಟಕ್ಕಾಗುತ್ತೆ ಫೈನಲ್ ಎಲ್ಲ ಕಳ್ಸಿಕೊಡ್ತೀನಿ ನಾವು. ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ, ಶಾರ್ಟ್ ಇದೆ ಅಂತ. ಡಿಸ್ಲೈಕ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ ಡಿಸ್ಲೈಕ್ ಮಾಡಬೇಡಿ ಹೇಳಿ ಸರ್. ಅಲ್ಲ ಸರ್, ನೀವು ನೀವೇನು ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ, ಲಾಗ್ ತುಂಬಾ ಆಗುತ್ತೆ. ಯಾಕಂದ್ರೆ ಇನ್ನೂ ಗಾಡಿಗಳಿದೆ. ಹೌದು, ಡೈರೆಕ್ಟಾಗಿ ನನಗೆ ಸರ್ ಇಂಥ ಇಲ್ಲ, ಶಿಫ್ಟ್ ಬೇಕು ಅಂತ ಶಿಫ್ಟ್ ಅಂತ ಹಾಕಿ ನನ್ನ ಹತ್ರ ಶಿಫ್ಟ್ ಯಾವುದಿದೆ ಎಲ್ಲ ಗಾಡಿ ಕಳ್ಸಿಕೊಡ್ತೀನಿ. ಓಕೆ, ಡನ್. ಅಂಡ್ ಫೋರ್ಡ್ ಫಿಗೋ ಒಂದೇ ಇರೋದು. ಫೋರ್ಡ್ ಫಿಗೋ ಅಂತ ಕಮೆಂಟ್ ಹಾಕಿದ್ರೆ ಒಂದು ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು ಸರ್. ಫೋರ್ಡ್ ಫಿಗೋ ಇನ್ನೊಂದಿದೆ, ಪೆಟ್ರೋಲ್ ಕೂಡ ಅವೈಲೇಬಲ್ ಇದೆ. ಓಕೆ, ಇದು 1,75 ಹೆಚ್ಚು ಕಮ್ಮಿ ಆಗುತ್ತೆ. ಡೀಸೆಲ್ ವೇರಿಯಂಟ್. ಟಾಟಾ ನ್ಯಾನೋ 60,000 ಹೊಡಿದೆ, 15 ಸೆಕೆಂಡ್ ಓನರು.
ವೆಲ್ ಮೇಂಟೈನ್ ಆಗಿ 25+ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್ 1,45,000 ಆಗುತ್ತೆ. 16 ಮಾಡಲ್ ಬಟ್ ಎ ಸಿ ಪವರ್ ಶೇರಿಂಗ್ ಇರ್ತಕ್ಕಂಥ ವೆಹಿಕಲ್. 15 15 1,00,000 1,45,000ಗೆ. ಡೆಡ್ಲಿ ಫೈನಲ್ ಎಷ್ಟಕ್ಕೆ ಹಾಕ್ಬೋದು ಸರ್ ಎದುರುಗಡೆ ಕೂತ್ಕೊಳ್ಳಿ, ನಾನು 1,25,000 ಚಾನ್ಸ್ ಇದೆಯಾ ನನ್ನ ಚಾನಲ್ ಕಡೆ ಬಂದ್ರೆ? ಬರಲ್ಲ. ಆಗಲ್ವಾ? 1,30 1,40 ಫೈನಲ್ ಕೊಡಿ. 1,40 ಫೈನಲ್ ಆಗುತ್ತೆ. ಟಾಟಾ ನ್ಯಾನೋ ಟ್ವಿಸ್ಟು 15 ಮಾಡಲು ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು. ಬನ್ನಿ ವಿಸಿಟ್ ಆಗಿ, ಆಟೋಮೆಟಿಕ್ ಯಾರು ಕಮ್ಮಿ ಪ್ರೈಸ್. ಸರ್ 2 ಲಕ್ಷದ ತನಕ ಮಾರ್ಕೆಟ್ ಅಲ್ಲಿ ಮಾರ್ತಾರೆ ಸರ್ ಗಾಡಿ. ಹೌದು, ಗಾಡಿ ಬಟ್ ಚೆನ್ನಾಗಿದೆ. ನಿಮ್ಗೆ ಎ ಸಿ ಪವರ್ ಶೇರಿಂಗ್ ಇರ್ತಕ್ಕಂಥ ವೆಹಿಕಲ್ ನಿಮ್ಗೆ ಕಮ್ಮಿಗೆ ಸಿಗಲ್ಲ. ಓಕೆ, ಸಿಗುತ್ತೆ. ನ್ಯಾನೋ ಬಂದ್ಬಿಟ್ಟು ನಿಮಗೆ 1 ಲಕ್ಷಕ್ಕೂ ಸಿಗುತ್ತೆ. ಬಟ್ ಎ ಸಿ ಪವರ್ ಶೇರಿಂಗ್ ಇರ್ತಕ್ಕಂಥ ವೆಹಿಕಲ್ ಸಿಗಲ್ಲ. ನಿಮ್ಗೆ ಅದು ಓಡಿಸಿದ್ರೆ ನಿಮ್ಗೆ ಫೀಲ್ ಆಗಲ್ಲ. ಡಿಕ್ಕಿ ಗಾಡಿ ಬೇರೆ ಇದು ಅಲ್ವಾ? ನೆಕ್ಸ್ಟ್ ವೆಹಿಕಲ್ ಸರ್ i10 12 ಮಾಡಲು 3ನೇ ಓನರ್ ವೆಹಿಕಲ್ 195 ಹೆಚ್ಚು ಕಮ್ಮಿ ಆಗುತ್ತೆ. ವ್ಯಾಗ್ನರ್ ಪೆಟ್ರೋಲು ಮತ್ತು LPG ಇರ್ತಕ್ಕಂಥ ವೆಹಿಕಲ್. FC ಇನ್ಸೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಸ್ಬಿಟ್ಟು 1,55,000 ಕೊಡ್ತೀನಿ ಸರ್. 70,000 ಹೊಡೆದು ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್.